ಎಲ್ಲರಿಗೂ ನಮಸ್ಕಾರ. ಜೀವನದ ಕೊನೆಯ ವೇಳೆಯಲ್ಲಿ ನಮ್ಮ ಜೊತೆಯಾಗಿ ನಿಲ್ಲುವುದು ಯಾರು? ಹೆತ್ತ ಮಕ್ಕಳು ಅಥವಾ ಕಷ್ಟ ಸುಖಕ್ಕೆ ಜೊತೆಯಾಗಿದ್ದ ಸ್ನೇಹಿತನು? ಇಂತಹದ್ದೇ ಒಂದು ಕಣ್ಣೀರು ತರಿಸುವ ಕಥೆಯನ್ನು ಇಂದು ನಾವು ನೋಡೋಣ. ರವಿ ಮತ್ತು ಶೇಖರ್ ಇಬ್ಬರೂ ಜೀವನದ ಗೆಳೆಯರು. ಚಿಕ್ಕ ವಯಸ್ಸಿನಿಂದಲೂ ಒಟ್ಟಿಗೆ ಬೆಳೆದವರು. ಬ್ಯಾಂಕೊಂದರಲ್ಲಿ ಒಂದೇ ದಿನ ಕೆಲಸಕ್ಕೆ ಸೇರಿದ ಇಬ್ಬರು ಬಡ್ತಿ ಪಡೆಯುತ್ತಾ ಬೇರೆ ಬೇರೆ ಊರುಗಳಲ್ಲಿ ಕೆಲಸ ಮಾಡಿ ಕೊನೆಗೆ ನಿವೃತ್ತಿಯಾಗುವ ಹೊತ್ತಿಗೆ ಮೈಸೂರಿನ ಒಂದೇ ಬ್ರಾಂಚ್ಗೆ ಬಂದು ಸೇರಿಕೊಂಡರು. ರಿಟೈರ್ಡ್ ಆದ ಮೇಲೆ ಬರುವ ಹಣವನ್ನು ಎಲ್ಲೂ ಪೋಲು ಮಾಡದೆ ಜಾಗ್ರತೆಯಾಗಿ ಇಟ್ಟುಕೊಳ್ಳಬೇಕು ಅಂದುಕೊಂಡರು. ಬ್ಯಾಂಕ್ನಲ್ಲಿ ಇಟ್ಟರೆ ಮಕ್ಕಳು ಖರ್ಚು ಮಾಡಿಸಿಬಿಡುತ್ತಾರೆ ಎಂಬ ಹೆದರಿಕೆ ಅವರಿಗಿತ್ತು. ಅದಕ್ಕೆ ಸ್ವಂತ ಊರಾದ ಹಾಸನದಲ್ಲಿ ಅಕ್ಕಪಕ್ಕದಲ್ಲಿ ಹೊಸದಾಗಿ ಮನೆ ಕಟ್ಟುತ್ತಿದ್ದ ಲೇಔಟ್ನಲ್ಲಿ ಇಬ್ಬರು ಒಂದೊಂದು ಮನೆ ಬುಕ್ ಮಾಡಿದರು. ಅಂದುಕೊಂಡಂತೆ ನಿವೃತ್ತಿಯೂ ಆಯಿತು. ಕೈಗೆ ಬರಬೇಕಾದ ಹಣವೂ ಬಂತು. ಇನ್ನು ಉಳಿದ ಹಣ ಕಟ್ಟಿದರೆ ಮನೆ ರಿಜಿಸ್ಟ್ರೇಷನ್ ಆಗುತ್ತಿತ್ತು. ಒಳ್ಳೆಯ ದಿನ ನೋಡಿ ರಿಜಿಸ್ಟ್ರೇಷನ್ ಮಾಡಿಸೋಣ ಅಂತ ಇಬ್ಬರು ಕಾಯ್ತಾ ಇದ್ರು. ಹೀಗಿರುವಾಗ ಒಂದು ದಿನ ಬೆಳಗ್ಗೆ ಶೇಖರ್ ಬೇಸರದಿಂದ ರವಿ ಮನೆಗೆ ಬಂದ. ಲೋ ರವಿ, ನನಗೆ ಸ್ವಂತ ಮನೆಯಲ್ಲಿ ಇರೋ ಯೋಗನೇ ಇಲ್ಲ ಕಣೋ ಅಂದ. ರವಿಗೆ ಆಶ್ಚರ್ಯವಾಗಿ, ಅದೇನೋ ಹಂಗಂತೀಯ? ಇನ್ನೂ ಸ್ವಲ್ಪ ದುಡ್ಡು ಕಟ್ಟಿದರೆ ಮನೆ ನಮ್ಮ ಹೆಸರಿಗೆ ರಿಜಿಸ್ಟರ್ ಆಗುತ್ತೆ ಅಲ್ವಾ ಅಂದ. ಆಗ ಶೇಖರ್ ಕಣ್ಣೀರು ಹಾಕುತ್ತಾ, 25 ವರ್ಷದಿಂದ ಸ್ವಂತ ಮನೆ ಮಾಡಬೇಕು ಅಂತ ಕನಸು ಕಂಡಿದ್ದೆ. ಕೈಯಲ್ಲಿ ದುಡ್ಡಿಲ್ಲದೆ ಕೆಲಸದ ಮೇಲೆ ಊರೂರು ಅಲಿಯುತ್ತಾ ಕಾಲ ಕಳೆಯುತ್ತಾ ಹೋದೆ. ಕೊನೆಗೆ ನಿನ್ನಂತಹ ಒಳ್ಳೆಯ ಗೆಳೆಯನ ಪಕ್ಕದಲ್ಲಿ ಇರಬಹುದು ಅಂದುಕೊಂಡಿದ್ದೆ. ಆದರೆ ವಿಧಿಯಾಟ ಬೇರೆಯೇ ಇದೆ ಅಂದ ಬೇಸರದಿಂದ. ಅಸಲಿಗೆ ಏನಾಯಿತು ಅಂತ ಹೇಳು ಮೊದಲು. ಮುಂದಿನ ತಿಂಗಳೇ ಒಳ್ಳೆಯ ಮುಹೂರ್ತ ಇದೆ ಅಂದ ರವಿ ಸಮಾಧಾನ ಮಾಡುತ್ತಾ. ನಿನಗೆ ಗೊತ್ತೇ ಅಲ್ವಾ ರವಿ, ನನಗೆ ಇಬ್ಬರು ಗಂಡು ಮಕ್ಕಳು, ಒಬ್ಬಳು ಹೆಣ್ಣು ಮಗಳು ಇದ್ದಾಳೆ ಎನ್ನುವಷ್ಟರಲ್ಲಿ ರವಿ ಹೆಂಡತಿ ಶಾರದಮ್ಮ ತಟ್ಟೆಯಲ್ಲಿ ಉಪ್ಪಿಟ್ಟು ತಂದುಕೊಟ್ಟರು. ಶಾರದಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡುತ್ತಾರೆ. ಗಂಡನಿಗೆ ಎಲ್ಲದರಲ್ಲೂ ಜೊತೆಯಾಗಿ ಇರುತ್ತಾರೆ. ಬಿಸಿ ಬಿಸಿ ಉಪ್ಪಿಟ್ಟು ತಿನ್ನುತ್ತಾ ರವಿ ಆಲೋಚನೆ ಎಲ್ಲೋ ಹೋಯಿತು. ಶೇಖರ್ ಅದೃಷ್ಟವಂತ ಅಂತ ರವಿ ಯಾವಾಗಲೂ ಅಂದುಕೊಳ್ಳುತ್ತಿದ್ದ. ಯಾಕಂದರೆ ಶೇಖರ್ನಿಗೆ ಮಕ್ಕಳಿದ್ದಾರೆ, ಆದರೆ ತನಗೆ ಮಕ್ಕಳಿಲ್ಲ ಎಂಬ ಕೊರಗು ರವಿಗಿತ್ತು. ಶೇಖರ್ ದೊಡ್ಡ ಮಗ, ಇಂಜಿನಿಯರ್, ಬೆಂಗಳೂರಿನಲ್ಲಿ ದೊಡ್ಡ ಕಂಪನಿಯಲ್ಲಿದ್ದಾನೆ. ಮದುವೆಯಾಗಿ ಗಂಡು ಹೆಣ್ಣು ಮಕ್ಕಳಿದ್ದಾರೆ. ಸೊಸೆಯೂ ಒಳ್ಳೆಯವಳು. ಎರಡನೇ ಮಗ ಕಂಪ್ಯೂಟರ್ ಕೋರ್ಸ್ ಮುಗಿಸಿ ಮಂಗಳೂರಿನಲ್ಲಿ ಸ್ವಂತ ಇನ್ಸ್ಟಿಟ್ಯೂಟ್ ನಡೆಸುತ್ತಿದ್ದಾನೆ. ಅವನಿಗೂ ಮದುವೆಯಾಗಿ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ. ಮೂರನೆಯವಳು ಮಗಳು ಕಾವ್ಯ, ಸ್ವಲ್ಪ ಹಠದ ಸ್ವಭಾವದವಳು. ತುಂಬ ಸಂಬಂಧ ಹುಡುಕಿ ಕೊನೆಯಲ್ಲಿ ಧಾರವಾಡದ ಕಾಲೇಜ್ ಪ್ರೊಫೆಸರ್ ಜೊತೆ ಮದುವೆ ಮಾಡಿದ್ದರು. ಅವಳು ಅಲ್ಲಿ ಒಂದು ಸ್ಕೂಲ್ನಲ್ಲಿ ಕೆಲಸ ಮಾಡುತ್ತಿದ್ದಾಳೆ. ಅವಳಿಗೆ ಒಬ್ಬ ಮಗನಿದ್ದಾನೆ. ಹೀಗಾಗಿ ಶೇಖರ್ನಿಗೆ ಮಕ್ಕಳ ಚಿಂತೆಯೇ ಇರಲಿಲ್ಲ. ಎಲ್ಲರೂ ತಮ್ಮ ಜೊತೆ ಬಂದು ಇರಿ ಅಂತ ಕರೆಯುತ್ತಿದ್ದರು. ಆದರೆ ಶೇಖರ್ ಹೆಂಡತಿ ರಾಧಾಗೆ ಮಕ್ಕಳ ಮನೆಗೆ ಹೋಗಿ ಇರಲು ಇಷ್ಟವಿರಲಿಲ್ಲ. ಸ್ವಂತ ಮನೆಯಲ್ಲೇ ಇರಬೇಕು ಎಂಬುದು ಅವಳ ಆಸೆಯಾಗಿತ್ತು. ಅದಕ್ಕಾಗಿಯೇ ಇಬ್ಬರು ಸೇರಿ ಹಾಸನದಲ್ಲಿ ಮನೆ ತಗೊಂಡಿದ್ದು. ಇನ್ನೊಂದು ತಿಂಗಳು ಕಳೆದರೆ ಅಕ್ಕಪಕ್ಕದ ಮನೆಯಲ್ಲಿ ಇರಬಹುದು ಅಂದುಕೊಂಡಿದ್ದರು. ಏನೋ ರವಿ, ಎಲ್ಲೋ ಕಳೆದು ಹೋಗಿದ್ದೀಯಾ? ಕರೀತಾ ಇದ್ದರೂ ಮಾತನಾಡುತ್ತಿಲ್ಲ ಎಂದು ಶೇಖರ್ ಧ್ವನಿಗೆ ರವಿ ಎಚ್ಚರಗೊಂಡರು. ಏನಿಲ್ಲ ಕಣೋ, ನಿನ್ನ ಅದೃಷ್ಟದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಂದ ರವಿ. ಏನು ಅದೃಷ್ಟವೋ ಬೇಸರವೋ, 3 ಜನ ತಮ್ಮ ತಮ್ಮ ಊರಿಗೆ ಬಂದು ಇರಿ ಅಂತ ಪ್ರಾಣ ತಿನ್ನುತ್ತಿದ್ದಾರೆ. ಆದರೆ ನಿಮ್ಮ ಅಕ್ಕ ರಾಧಾಗೆ ಸ್ವತಂತ್ರವಾಗಿ ಇರಲು ಇಷ್ಟ ಅಂದ ಶೇಖರ್. ಆದರೆ ಎಷ್ಟು ದಿನ ಅಂತ ಒಬ್ಬರೇ ಇರ್ತೀರಾ ಅಣ್ಣ? ನಾಳೆ ಕೈ ಕಾಲು ಬಿದ್ದರೆ ಯಾರಾದರೂ ಜೊತೆಗೆ ಇರಬೇಕಲ್ಲವೇ ಅಂದಳು ಶಾರದಮ್ಮ ಕಾಫಿ ಕೊಡುತ್ತಾ. ಅದು ನಿಜ, ಆದರೆ ಯಾರ ಹತ್ತಿರ ಇರೋದು? ದೊಡ್ಡ ಮಗನ ಮನೆಗೆ ಹೋದರೆ ಚಿಕ್ಕವನಿಗೆ ಕೋಪ, ಚಿಕ್ಕವನ ಹತ್ತಿರ ಹೋದರೆ ದೊಡ್ಡವನಿಗೆ ಕೋಪ, ಇಬ್ಬರನ್ನ ಬಿಟ್ಟು ಮಗಳ ಮನೆಗೆ ಹೋದರೆ ಇಬ್ಬರಿಗೂ ಸಿಟ್ಟು. ಇವರ ಕೋಪಕ್ಕೆ ನಮಗೆ ಏನು ಮಾಡಬೇಕು ಅಂತಲೇ ತಿಳಿಯುತ್ತಿಲ್ಲ ಅಂದ ಶೇಖರ್. ಅದಕ್ಕೆ ತಾನೇ ಇಲ್ಲಿ ಮನೆ ತಗೊತಾ ಇರೋದು. ಅವರೇ ನಿನ್ನನ್ನು ನೋಡೋಕೆ ಬಂದು ಹೋಗ್ತಾರೆ ಅಂದ ರವಿ. ಆ ವಿಷಯ ಗೊತ್ತಾಗಿಯೇ ನಿನ್ನೆ ಅವರೆಲ್ಲ ಓಡಿ ಇಲ್ಲಿಗೆ ಬಂದಿದ್ದಾರೆ ಅಂದ ಶೇಖರ್. ಯಾವುದೋ ಹಬ್ಬಕ್ಕೆ ಬಂದಿದ್ದಾರೆ ಅಂದುಕೊಂಡರೆ ವಿಷಯ ಅದಲ್ಲ. ನಿಮಗೆ ಈ ಊರಲ್ಲಿ ಮನೆ ಯಾಕೆ? ನಾವಿಲ್ವಾ? ಅಷ್ಟಾಗಿ ಮನೆ ತಗೋಬೇಕು ಅಂದರೆ ನಮ್ಮ ಊರುಗಳಲ್ಲಿ ತಗೊಳ್ಳಿ ಅಂತ ಹಠ ಹಿಡಿದಿದ್ದಾರೆ. ಅವರಿಗೆ ನಾವು ಈ ಹಾಸನದಲ್ಲಿ ಇರೋದು ಇಷ್ಟವಿಲ್ಲ. ಕೆಲಸ ಇದ್ದಾಗ ಇದ್ದದ್ದು ಸರಿ, ಈಗ ರಿಟೈರ್ಡ್ ಆದ ಮೇಲೆ ಇಲ್ಲಿ ಯಾಕಿರಬೇಕು? 10 ಲಕ್ಷ ಹಾಕಿ ಇಲ್ಲಿ ಮನೆ ಯಾಕೆ ತಗೊಳ್ಳೋ ಬದಲು ಅವರ ಊರಲ್ಲಿ ತಗೊಂಡ್ರೆ ಮುಂದೆ ರೇಟ್ ಜಾಸ್ತಿ ಆಗುತ್ತೆ ಅಂತ ಅವರವರ ಊರಲ್ಲಿ ಮನೆ ತೆಗೆದುಕೊಳ್ಳಿ ಅಂತ ಗಲಾಟೆ ಮಾಡ್ತಾ ಇದ್ದಾರೆ ರವಿ. ನನಗೆ
ಅವರಿಗೆ ಏನು ಮಾಡಬೇಕು ಅಂತಾನೇ ಗೊತ್ತಾಗ್ತಿಲ್ಲ. ನೀನೇ ಬಂದು ಅವರ ಹತ್ತಿರ ಮಾತನಾಡು ಅಂತ ಶೇಖರ್ ಬೇಸರ ಮಾಡಿಕೊಂಡ. ಇದು ಕುಟುಂಬದ ವಿಷಯ, ಹೊರಗಿನವರು ಏನು ಹೇಳುವುದು ಅಂದ ರವಿ. ಹಾಗನ್ನಬೇಡ ರವಿ, ನಿನ್ನ ಮಾತು ಅಂದರೆ ನಮ್ಮ ಮಕ್ಕಳಿಗೆ ಗೌರವವಿದೆ. ಕಷ್ಟದಲ್ಲಿದ್ದಾಗ ಸಲಹೆ ನೀಡಿದ್ದರೆ ಗೆಳೆತನಕ್ಕೆ ಏನು ಬೆಲೆ ಅಂದ ಶೇಖರ್. ಶೇಖರ್ ಒತ್ತಾಯಕ್ಕೆ ರವಿ ಅಂದು ಸಂಜೆ ಅವನ ಮನೆಗೆ ಹೋದ. ನೋಡಿ ಅಂಕಲ್, ಇಲ್ವಾ, ಯಾರು ಇಲ್ಲದ ಹಾಗೆ ಅಪ್ಪ ಆ ಊರಲ್ಲಿ ಸೆಟ್ಲ್ ಆಗ್ತಾರಂತೆ ಅಂದ ದೊಡ್ಡ ಮಗ ರಮೇಶ್. ಆ ವೇಷದಿಂದ ಇವರನ್ನ ಹೀಗೆ ಒಬ್ಬರೇ ಬಿಟ್ಟರೆ ಜನ ನಮ್ಮ ಮುಖಕ್ಕೆ ಉಗುಳಲ್ವಾ ಅಂದ ಚಿಕ್ಕ ಮಗ ಸುರೇಶ್. ನಿಮ್ಮ ಮಕ್ಕಳಿಗೆ ನೀವು ಇಲ್ಲಿ ಇರೋದರಲ್ಲಿ ಅರ್ಥ ಇದೆ. ನಮ್ಮ ಅಪ್ಪನಿಗೆ 3 ಜನ ಇದ್ದೀವಿ. ಸೊಸೆಯಂದಿರು ಹತ್ತಿರ ಇರಲು ಇಷ್ಟವಿಲ್ಲದಿದ್ದರೆ ಮಗಳಾದ ನಾನು ಇದ್ದೀನಿ. ನನಗೆ ಊರಿಗೆ ಬರಲಿ ಅಂದಳು ಮಗಳು ಕಾವ್ಯ. ಅವಳು ಅಷ್ಟು ಸುಲಭವಾಗಿ ಹೇಳಿದ ಮಾತು ರವಿಗೆ ತುಂಬ ಬೇಸರ ತರಿಸಿತ್ತು. ನಿಮಗೆ ಮಕ್ಕಳಿಲ್ಲ, ನಿಮಗೇನು ಗೊತ್ತು ಸಂಬಂಧಗಳ ಬೆಲೆ ಎನ್ನುವಂತಿತ್ತು ಅವಳ ಮಾತು. ರವಿಗೆ ಅದನ್ನು ಅರಗಿಸಿಕೊಳ್ಳಲು ಆಗಲಿಲ್ಲ. ಅದಲ್ಲಮ್ಮ, ಹುಟ್ಟಿ ಬೆಳೆದ ಊರಿದು, ಕೆಲಸ ಶುರು ಮಾಡಿದ್ದು ಇಲ್ಲಿಂದಲೇ, ರಿಟೈರ್ಡ್ ಆಗಿದ್ದು ಇಲ್ಲೇ. ಒಂದು ಸೆಂಟಿಮೆಂಟ್ ಇರುತ್ತೆ ಅಲ್ವಾ. ಈ ವಯಸ್ಸಿನಲ್ಲಿ ಬೇರೆ ಊರಿಗೆ ಹೋದರೆ ಅಲ್ಲಿನ ಗಾಳಿ ನೀರು ಒಗ್ಗದೆ ಕಷ್ಟಪಡಬೇಕಾಗುತ್ತದೆ ಅಂತ ಶೇಖರ್ ಪರವಾಗಿ ಮಾತನಾಡಿದ ರವಿ. ನಾಳೆ ಏನಾದರೂ ಆದರೆ ಯಾರು ಬರ್ತಾರೆ? ನಾವು ಬರಬೇಕಾದರೂ 10 ಗಂಟೆ ಪ್ರಯಾಣ ಮಾಡಬೇಕು. ನಾಳೆ ಅಪ್ಪನಿಗೋ ಅಮ್ಮನಿಗೋ ಹುಷಾರಿಲ್ಲದಿದ್ದರೆ ಯಾರು ನೋಡಿಕೊಳ್ಳುತ್ತಾರೆ? ನಮ್ಮ ಊರಲ್ಲಿದ್ದರೆ ನಮಗೆ ಸುಲಭ ಅಂದಳು ಕಾವ್ಯ. ಆದರೆ ನಿನ್ನ ಅರ್ಥ ನಮಗೆ ಕಾಯಿಲೆ ಬರಬೇಕು ಅಂತಾನ ಅಂದಳು ರಾಧಾ ಬೇಸರದಿಂದ. ಕಾಲ ಯಾವಾಗಲೂ ಒಂದೇ ಥರ ಇರಲ್ಲ ಅಮ್ಮ ಅಂದ ದೊಡ್ಡ ಮಗ. ಹೌದು ರವಿ, ಇವರಿಗೆ ಯಾರಿಗೂ ನಾನು ಇಲ್ಲಿ ಮನೆ ತಗೊಳ್ಳೋದು ಇಷ್ಟವಿಲ್ಲ ಅಂದ ಶೇಖರ್. ಈಗ ಬೇಡ ಅಂದರೆ ಹೆಂಗೆ ಶೇಖರ್? ಅರ್ಧಕ್ಕಿಂತ ಹೆಚ್ಚು ದುಡ್ಡು ಕೊಟ್ಟಿದ್ದೀಯಾ? ಇನ್ನೊಂದು 5 ಲಕ್ಷ ಕೊಟ್ಟರೆ ರಿಜಿಸ್ಟ್ರೇಷನ್ ಆಗುತ್ತದೆ. ಮುಂದಿನ ತಿಂಗಳು ಮನೆಗೆ ಕೈಗೆ ಸಿಗುತ್ತೆ ಅಂದಿದ್ದಾರೆ ಅಲ್ವಾ ಅಂದ ರವಿ. ಕೊನೆಗಾಲದಲ್ಲಾದರೂ ನಮಗೆ ಸ್ವಂತ ಮನೆಯಲ್ಲಿ ಇರೋ ಯೋಗ ಕೊಟ್ಟಿರಪ್ಪ. ಇಷ್ಟು ದಿನ ಬಾಡಿಗೆ ಮನೆಯಲ್ಲಿ ನರಕ ನೋಡಿದ್ದೀನಿ ಅಂದಳು ರಾಧಾ ಅಳುತ್ತಾ. ಸ್ವಂತ ಮನೆ ಬೇಡ ಅಂತ ಯಾರು ಹೇಳ್ತಾರೆ? ಆದರೆ ಈ ಊರಲ್ಲಿ ಯಾಕೆ ಅಂತ ನಮ್ಮ ಪ್ರಶ್ನೆ ಅಂದರು ಮಕ್ಕಳು. ಹಾಗಾದರೆ ಯಾವ ಊರಲ್ಲಿ ತಗೊಳ್ಬೇಕು? ಬೆಂಗಳೂರು, ಮಂಗಳೂರು, ಧಾರವಾಡನೋ ಅಂತ ಶೇಖರ್ ಕೇಳಿದಾಗ 1 ಗಂಟೆ ಚರ್ಚೆ ಆಯಿತು. ಯಾರಿಗೆ ಅವರ ಊರೇ ಶ್ರೇಷ್ಠ ಅನಿಸಿತ್ತು. ಗಲಾಟೆ ಮುಗಿಯದಿದ್ದಾಗ ರವಿ ಮಧ್ಯೆ ಪ್ರವೇಶಿಸಿ, ನನ್ನ ಮಾತೊಂದು ಕೇಳ್ತೀರಾ? ನೀವೆಲ್ಲ ಕೆಲಸದಲ್ಲಿದ್ದೀರಾ, ಮುಂದೆ ಮನೆ ಕಟ್ತೀರಾ. ಆಗ ನಿಮ್ಮ ಅಪ್ಪ ಅಮ್ಮನಿಗಾಗಿ ಒಂದು ರೂಮ್ ಪ್ರತ್ಯೇಕವಾಗಿ ಕಟ್ಟಿ. ಅಲ್ಲಿಯವರೆಗೆ ಇವರನ್ನು ಇಲ್ಲಿ ಮನೆ ತೆಗೆದುಕೊಳ್ಳೋಕೆ ಬಿಡಿ. ನಿಮ್ಮ ಮನೆ ಮುಗಿದ ಮೇಲೆ ಬೇಕಾದರೆ ಇದನ್ನು ಮಾರಿ ನಿಮ್ಮ ಹತ್ತಿರ ಬರ್ತಾರೆ ಅಂದ. ಇದರ ಮೇಲೂ 1 ಗಂಟೆ ವಾದ ನಡೆಯಿತು. ಕಾವ್ಯ ಅಂದಳು, ನಮ್ಮ ಅಪ್ಪನಿಗೆ ಬಿಸ್ನೆಸ್ ಬುದ್ಧಿ ಇಲ್ಲ. ಮನೆ ಕಟ್ಟಿ ಮಾರಿದರೆ ತುಂಬ ನಷ್ಟ ಆಗುತ್ತೆ. ಅಷ್ಟಕ್ಕೂ ಇವರಿಗೆ ಈಗ ಮನೆಯೇ ಯಾಕೆ ಬೇಕು? ದೊಡ್ಡ ಮಗ ಅಂದ. ನಾವಿಷ್ಟು ಜನ ಗಂಡು ಮಕ್ಕಳಿದ್ದೀವಿ, ನಮ್ಮ ಜೊತೆ ಬಂದರೆ ಚೆನ್ನಾಗಿ ಕಾಲ ಕಳೆಯಬಹುದು. ರವಿ ಏನು ಮಾತನಾಡದೆ ಮನೆಗೆ ಬಂದ. ಅಂತಾರಾಷ್ಟ್ರೀಯ ಸಮಸ್ಯೆಗಳು ಇಷ್ಟು ಬೇಗ ಮುಗಿಯಲ್ಲ ಅಂದುಕೊಂಡ. 1 ವಾರದ ನಂತರ ಶೇಖರ್ ಮುಖ ಸಣ್ಣಗೆ ಮಾಡಿಕೊಂಡು ರವಿ ಮನೆಗೆ ಬಂದ. ಏನು ಶೇಖರ್, ಹಂಗಿದ್ದೀಯಾ ಅಂದ ರವಿ. ಶೇಖರ್ ಏನು ಮಾತನಾಡಲಿಲ್ಲ. ಕಾಫಿ ಕುಡಿದ ಮೇಲೆ, ಲೋ ರವಿ, ಆ ಮನೆ ಯಾರಿಗಾದರೂ ತಗೊಂತಾರೇನೋ ನೋಡು, ಮಾರಿಬಿಡೋಣ ಅಂದ. ಮನೆ ಬೇಡ ಅಂದ್ಕೊಂಡಿಯಾ ಅಂದ ರವಿ ಭಾರವಾದ ಮನಸ್ಸಿನಿಂದ. ಬೇಡ ಅನ್ನಲಿಲ್ಲ, ಅವರೆಲ್ಲ ಸೇರಿ ಹಾಗೆ ಮಾಡಿದ್ರು ಅಂತ ಶೇಖರ್. ಅಣ್ಣ, ಇನ್ನೊಮ್ಮೆ ಯೋಚನೆ ಮಾಡಿ. ಹೆತ್ತ ಮಕ್ಕಳು ಹೆಡ್ಡರಾಗಬಹುದು ಕಣಣ್ಣ, ಸೊಸೆ ಅಳಿಯಂದಿರು ನಮ್ಮವರಲ್ಲ ಅಂದಳು ಶಾರದಮ್ಮ. ನಿಮಗೆ ಮಕ್ಕಳಿದ್ದರೆ ನಮ್ಮ ನೋವು ಗೊತ್ತಾಗುತ್ತಿತ್ತು, ಅದು ರಕ್ತ ಬಾಂಧವ್ಯ ಅಂದ ಶೇಖರ್. ಶಾರದಮ್ಮ ಬೇಸರದಿಂದ ಒಳಗೆ ಹೋದಳು. ರವಿ ಕೂಡ ತಲೆ ತಗ್ಗಿಸಿದ. ತಮಗೆ ಮಕ್ಕಳಿಲ್ಲವೆಂದು ಶೇಖರ್ ಹೀಗೆ ಹೇಳಿದನಲ್ಲ ಅಂದುಕೊಂಡ. ಸರಿ ಕಣೋ, ನೀನು ಅವರ ಜೊತೆ ಹೋಗುವುದಾದರೆ ಹೋಗು, ಆದರೆ ಮನೆ ರಿಜಿಸ್ಟ್ರೇಷನ್ ಮಾಡಿಸಿ ಬಾಡಿಗೆಗೆ ಕೊಟ್ಟು ಹೋಗು. ಬೇಕಾದಾಗ ಬರಬಹುದು ಅಂದ ರವಿ. ಆ ಅವಶ್ಯಕತೆ ಯಾಕೆ ಬರುತ್ತೆ ರವಿ? ಮಕ್ಕಳೆಲ್ಲ ನನ್ನ ಮೇಲೆ ಅಷ್ಟು ಪ್ರೀತಿ ಇಟ್ಟುಕೊಂಡಿದ್ದಾರೆ. ಯಾರೋ ಬಾಡಿಗೆ ಇರೋದಕ್ಕೆ ನಾನು ಯಾಕೆ 10 ಲಕ್ಷ ಕೊಡಲಿ? ಅದರಿಂದ ಬರೋ ಬಾಡಿಗೆಯೂ ಅಷ್ಟಕ್ಕಷ್ಟೇ ಅಂದ ಶೇಖರ್. ಲೋ ಶೇಖರ್, ನಮಗೆ ಪೆನ್ಷನ್ ಇಲ್ಲ, ಬಂದಿರೋದು PF ದುಡ್ಡನ್ನು ಜಾಗ್ರತೆ ಮಾಡಬೇಕು. ಬ್ಯಾಂಕ್ನಲ್ಲಿ ಇಟ್ಟರೆ ಎಲ್ಲ ಸೇರಿ ಖರ್ಚು ಮಾಡಿಸಿಬಿಡುತ್ತಾರೆ. ಅದೇ ಮನೆ ರೂಪದಲ್ಲಿದ್ದರೆ ಅಷ್ಟು ಸುಲಭವಾಗಿ ಕಸಿದುಕೊಳ್ಳಲು ಆಗಲ್ಲ. ಆ ಬಾಡಿಗೆಯನ್ನು ಪೆನ್ಷನ್ ಅಂದುಕೊಂಡು ಜೀವನ ನಡೆಸಬಹುದು ಅಂದ ರವಿ. ಗೆಳೆಯ ರವಿ, ನಿನಗೆ ಯಾರೂ ಇಲ್ಲ, ಅದಕ್ಕೆ ಹಾಗೆ ಯೋಚನೆ ಮಾಡ್ತೀಯ. ನನಗೆ ಆ ಚಿಂತೆ ಇಲ್ಲ. ಪೆನ್ಷನ್ ಇಲ್ಲದಿದ್ದರೆ ನೆಮ್ಮದಿಯಾಗಿ ಇರ್ತೀನಿ. ನನಗೆ 3 ಜನ ಮಕ್ಕಳಿದ್ದಾರೆ ಅಂತ ಹೆಮ್ಮೆಯಿಂದ ಹೇಳಿದ ಶೇಖರ್. 1 ವಾರದ ನಂತರ ಶೇಖರ್ ಆ ಊರು ಬಿಟ್ಟು ಹೊರಟು ಹೋದ. ಹೋಗುವಾಗ ಮನೆ ಮಾರಾಟಕ್ಕಿದೆ ಎಂದ. ಬೇರೆಯವರು ಯಾಕೆ ತಗೋಬೇಕು? ತಮ್ಮ ಗೆಳೆತನದ ನೆನಪಿಗೆ ಇರಲಿ ಎಂದು ರವಿ ತಾನೇ ಆ ಮನೆಯನ್ನು ದುಡ್ಡು ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸಿಕೊಂಡ. ಅದರಿಂದ ರವಿ ಬಳಿ ಇದ್ದ ದುಡ್ಡೆಲ್ಲ ಖಾಲಿಯಾಗಿ ಹೋಯಿತು. ರವಿ ತಾನು ತೆಗೆದುಕೊಂಡ ದೊಡ್ಡ ಮನೆಯಲ್ಲಿದ್ದು ಸಣ್ಣ ಪೋರ್ಷನ್ ಬಾಡಿಗೆಗೆ ಕೊಟ್ಟ. ಶೇಖರ್ ಮನೆಯನ್ನು ಒಂದು ದೊಡ್ಡ ಕುಟುಂಬಕ್ಕೆ ಬಾಡಿಗೆ ಕೊಟ್ಟಿದ್ದರಿಂದ ಜೀವನ ಸಾಗುತ್ತಿತ್ತು. ಕಾಲ ಉರುಳುತ್ತಿತ್ತು.
ಹೋಯಿತು. ಒಂದು ಮಹಾಶಿವರಾತ್ರಿಯ ದಿನ ರವಿ ಮತ್ತು ಶಾರದಮ್ಮ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥನ ದರ್ಶನ ಮುಗಿಸಿ ಬರುತ್ತಿದ್ದರು. ದೇವಸ್ಥಾನದ ಮೆಟ್ಟಲುಗಳ ಬಳಿ 10 ಜನ ಭಿಕ್ಷುಕರು ಕುಳಿತಿದ್ದರು. ಅವರಿಗಾಗಿಯೇ ರವಿ ತಂದಿದ್ದ ಚಿಲ್ಲರೆ ಕಾಸುಗಳನ್ನು ಒಂದೊಂದಾಗಿ ಹಾಕುತ್ತಾ ಬರುತ್ತಿದ್ದ. ಒಬ್ಬ ಮುದುಕನಿಗೆ ಕಾಸು ಹಾಕಿದಾಗ ಆತನ ಮುಖವನ್ನು ಹರಿದ ಟವಲ್ನಿಂದ ಮುಚ್ಚಿಕೊಂಡ. ರವಿ ಮುಂದೆ ನಡೆದಾಗ ಶಾರದಮ್ಮ ಅಂದಳು, ರೀ, ಆ ಭಿಕ್ಷುಕನನ್ನು ನೋಡಿದರೆ ನಮ್ಮ ಶೇಖರ್ ಅಣ್ಣನ ತರಾನೇ ಇದ್ದಾರೆ ಅಲ್ವಾ? ಅದೇನು, ಶೇಖರ್ ಬಂದು 10 ವರ್ಷ ಆಯಿತು, ಒಂದು ಪತ್ರನೂ ಇಲ್ಲ. ಮನುಷ್ಯನನ್ನು ಹೋಲುವ ಮನುಷ್ಯರು ಇರ್ತಾರೆ ಬಿಡು ಅಂದ ರವಿ. ಇಲ್ಲ ರೀ, ಅವರು ನಿಮ್ಮನ್ನು ನೋಡಿದ ತಕ್ಷಣ ಮುಖ ಮುಚ್ಚಿಕೊಂಡರು ಅಂದಳು ಶಾರದಮ್ಮ ಕುತೂಹಲ ತಡೆಯಲಾರದೆ. ರವಿ ವಾಪಸ್ ಬಂದ. ಗಡ್ಡ ಬೆಳೆದು ಹರಿದ ಬಟ್ಟೆ ಧರಿಸಿ ಕಣ್ಣುಗಳು ಕುಸಿದು ಹೋಗಿದ್ದ ಆ ಮುದುಕನನ್ನು ನೋಡಿ ರವಿ ಆಶ್ಚರ್ಯವಾಗಿತ್ತು. ಒಮ್ಮೆ ನೋಡೋಣ ಅಂತ, ಲೋ ಶೇಖರ ಅಂತ ಗಟ್ಟಿಯಾಗಿ ಕೂಗಿದ. ಎಲ್ಲರೂ ರವಿ ಕಡೆ ನೋಡಿದರು. ಆ ಭಿಕ್ಷುಕ ಮಾತ್ರ ತಲೆ ತಗ್ಗಿಸಿದ್ದ. ರವಿ ಹತ್ತಿರ ಬಂದು ಅವನ ತಲೆ ಎತ್ತಿದಾಗ ಅವ ನಿಜವಾಗಿಯೂ ಶೇಖರ್ ಆಗಿದ್ದ. ಶೇಖರ್, ಏನೋ ಇದು ಅಂತ ರವಿ ಕಣ್ಣೀರು ಹಾಕಿದ. ಶೇಖರ್ ರವಿಯನ್ನು ತಬ್ಬಿಕೊಂಡು ಜೋರಾಗಿ ಅತ್ತ. ಸುತ್ತಲೂ ಜನ ನೋಡುತ್ತಿದ್ದರಿಂದ ನಡಿ, ಮೊದಲು ನಮ್ಮ ರೂಮ್ಗೆ ಹೋಗೋಣ ಅಂತ ಶೇಖರ್ ಅವನನ್ನು ಕರೆದುಕೊಂಡು ಹೋದರು. ರೂಮ್ಗೆ ಬಂದ ಮೇಲೆ ಇಬ್ಬರಿಗೂ ಅದೊಂದು ಶಾಕ್ ಆಗಿತ್ತು. ಶೇಖರ್, ಏನಾಯ್ತೋ ಹೇಳೋ ಅಂದ ರವಿ. ಮೊದಲು ಅನ್ನ ಕೊಡಿ ರವಿ, ಊಟ ಮಾಡಿ 3 ದಿನ ಆಯಿತು ಅಂದ ಶೇಖರ್. ಹೋಟೆಲ್ನಿಂದ ಊಟ ತರಿಸಿ ಉಣಿಸಿದ ಮೇಲೆ ಕೂತು ಮಾತನಾಡಿದರು. ಅಣ್ಣ ಅಕ್ಕ ಎಲ್ಲಿದ್ದಾರೆ ಎಂದಳು ಶಾರದಮ್ಮ. ಶೇಖರ್ ಕೈ ಎತ್ತಿ ಮೇಲಕ್ಕೆ ತೋರಿಸಿ ಜೋರಾಗಿ ಅತ್ತ. ಅವಳಿಲ್ಲ ಎಂಬುದು ತಿಳಿಯಿತು. ಅಲ್ಲಿಂದ ನಡೆದ ವಿಷಯವನ್ನೆಲ್ಲ ತಿಳಿದುಕೊಳ್ಳಲು ತುಂಬ ಸಮಯ ಹಿಡಿಯಿತು. ಆದಿದ್ದಿಷ್ಟೇ, ಆರಂಭದಲ್ಲಿ 3 ಜನ ಮಕ್ಕಳು ಇವರನ್ನು ಚೆನ್ನಾಗಿಯೇ ನೋಡಿಕೊಂಡರು. ಯಾಕಂದರೆ ಅವರಿಗೆ ಇವರ ಅವಶ್ಯಕತೆ ಇತ್ತು. ಅವರ ಸಣ್ಣ ಮಕ್ಕಳನ್ನು ನೋಡಿಕೊಳ್ಳಲು ಇವರು ಬೇಕಾಗಿದ್ದರು. ಆಮೇಲೆ 3 ಜನ ಪೈಪೋಟಿಗೆ ಬಿದ್ದು ಮನೆ ಕಟ್ಟುವಾಗ ಶೇಖರ್ ಹತ್ತಿರ ಇದ್ದ ದುಡ್ಡನ್ನೆಲ್ಲ ಇಸಿದುಕೊಂಡರು. ಮಗಳು ಕಾವ್ಯ ಗಂಡನ ಕೆಲಸದ ನೆಪ ಹೇಳಿ 2 ಲಕ್ಷ ಇಸ್ಕೊಂಡ್ಲು. ಆಮೇಲೆ ಮರೆತು ಹೋದಳು. ಮನೆ ಕಟ್ಟುವಾಗ 4 ಲಕ್ಷ ಇಸ್ಕೊಂಡ್ಲು. ಇಬ್ಬರು ಗಂಡು ಮಕ್ಕಳು ತಲಾ 5 ಲಕ್ಷ ಇಸ್ಕೊಂಡ್ರು. ದುಡ್ಡೆಲ್ಲ ಖಾಲಿ ಆದ ಮೇಲೆ ಸೊಸೆಯಂದಿರು ಕಿರಿಕಿರಿ ಶುರುವಾಯಿತು. ಕೊನೆಗೆ ಇಬ್ಬರು ಬೇರೆ ಬೇರೆಯಾಗಿ ಇರಬೇಕಾಗಿ ಬಂತು. ಒಬ್ಬರು ಮಗಳ ಮನೆಯಲ್ಲಿದ್ದರೆ ಇನ್ನೊಬ್ಬರು ಮಗನ ಮನೆಯಲ್ಲಿ ಇರಬೇಕಾಗಿತ್ತು. ಎಲ್ಲೂ ಅವರಿಗೆ ಹೊಟ್ಟೆ ತುಂಬ ಊಟ ಸಿಗ್ತಾ ಇರಲಿಲ್ಲ. ನೆಮ್ಮದಿಯ ನಿದ್ದೆಯೂ ಇರಲಿಲ್ಲ. ಅಪ್ಪ ಈ ಕೆಲಸ ಮಾಡು, ಅಮ್ಮ ಆ ಕೆಲಸ ಮಾಡು, ನೀವೇನು ಮಹಾರಾಜರ? ಸುಮ್ಮನೆ ಮಕ್ಕಳನ್ನು ನೋಡಿಕೊಂಡು ಬಿದ್ದಿರಿ. ಇಬ್ಬರನ್ನ ಒಟ್ಟಿಗೆ ಸಾಕೋಕೆ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಮಕ್ಕಳು ಪೀಡಿಸುತ್ತಿದ್ದರು. ಬೇರೆ ದಾರಿ ಇಲ್ಲದೆ ಇಬ್ಬರು ಮೌನವಾಗಿ ಸಹಿಸಿಕೊಳ್ಳುತ್ತಿದ್ದರು. ತಮ್ಮವರೇ ಆದ್ದರಿಂದ ಹೊರಗೆ ಹೇಳಿಕೊಳ್ಳಲಾಗದೆ ನರಳುತ್ತಿದ್ದರು. ಹಣದ ಸಂಬಂಧಗಳು ಅಸಲಿಯಾಗಿತ್ತು. ತಿಳಿಯುವಷ್ಟರಲ್ಲಿ ಕೈಯಲ್ಲಿದ್ದ ಕಾಸು ಖಾಲಿಯಾಗಿತ್ತು. ಇದೇ ಸಮಯದಲ್ಲಿ ರಾಧಾಗೆ ಕಿಡ್ನಿ ಇನ್ಫೆಕ್ಷನ್ ಆಯಿತು. ಆಪರೇಷನ್ಗೆ 1.5 ಲಕ್ಷ ಖರ್ಚಾಗುತ್ತದೆ ಅಂದರು. ಶೇಖರ್ ಮಕ್ಕಳ ಕಾಲು ಹಿಡಿದು ಬೇಡಿಕೊಂಡು, ನಿಮ್ಮ ಅಮ್ಮನನ್ನು ಬದುಕಿಸಿಕೊಡಪ್ಪ ಅಂತ ಮಗುವಿನ ಥರ ಅತ್ತ. ಆದರೆ ಅಷ್ಟು ದುಡ್ಡು ಖರ್ಚು ಮಾಡಲು ಯಾರಿಗೂ ಮನಸ್ಸಿರಲಿಲ್ಲ. ಈಗ ಇವಳು ಬದುಕಿ ಯಾರನ್ನು ಉದ್ಧಾರ ಮಾಡಬೇಕು ಅಂದಳು ಮಗಳು ಕಾವ್ಯ. ಆಪರೇಷನ್ ಆದರೂ ಬದುಕ್ತಾಳೆ ಅನ್ನೋ ಗ್ಯಾರಂಟಿ ಇದೆಯಾ ಅಂದಳು ದೊಡ್ಡ ಸೊಸೆ. ಸಾಯೋರು ಸಾಯದೆ ನಮ್ಮನ್ನು ಸಾಯಿಸ್ತಿದ್ದಾರೆ ಅಂದಳು ಚಿಕ್ಕ ಸೊಸೆ. ಇವೆಲ್ಲ ಕಿವಿಗೆ ಬಿದ್ದಳ ರಾಧೆಯ ಹೃದಯವೇ ಒಡೆದು ಹೋಯಿತು. ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾದ ಚಿಕಿತ್ಸೆ ಇಲ್ಲದೆ ಅವಳು ಬೇಗನೆ ಕಣ್ಣು ಮುಚ್ಚಿದಳು. ಅಸಹಾಯಕನಾಗಿ ಶೇಖರ್ ಅಳುವುದನ್ನು ಬಿಟ್ಟು ಏನೂ ಮಾಡಲಾಗಲಿಲ್ಲ. ಲೋ, ನಿಮ್ಮ ಮನೆ ಕೊಟ್ಟ ದುಡ್ಡಿನಲ್ಲಿ ಅರ್ಧ ಆದರೂ ಕೊಡಿಕೊಂಡ್ರು, ನನ್ನ ಹೆಂಡತಿಯನ್ನು ಬದುಕಿಸ್ಕೊತೀನಿ ಅಂತ ಕೇಳಿದರು. ಯಾರೂ ಕೊಡಲಿಲ್ಲ. ಈ ನೋವು ತಾಳಲಾರದೆ ರಾಧಾ ಒಂದು ರಾತ್ರಿ ತೀರಿಕೊಂಡಳು. ಜನರಿಗೆ ಹೆದರಿ ಮಕ್ಕಳು ಅಂತ್ಯಕ್ರಿಯೆಯನ್ನು ಜೋರಾಗಿಯೇ ಮಾಡಿದರು. ಆದರೆ ಶೇಖರ್ನಿಗೆ ಜಗತ್ತೇ ಶೂನ್ಯವಾಗಿತ್ತು. ಹೆಂಡತಿ ಸತ್ತಿದ್ದಕ್ಕೆ ನೀವೇ ಕಾರಣ ಅಂತ ಶೇಖರ್ ಮಕ್ಕಳ ಜೊತೆ ಗಲಾಟೆ ಮಾಡುತ್ತಿದ್ದ. ಕೊನೆಗೆ ಅವರನ್ನು ಹೊಡೆಯುವುದಕ್ಕೆ ಬಂದರು. ಊಟ ಹಾಕದೆ ಸಾಯಿಸುತ್ತಿದ್ದರು. ಹೀಗಿರುವಾಗ ಊರಿನ ಕೆಲ ಭಕ್ತರು ಧರ್ಮಸ್ಥಳಕ್ಕೆ ಬರುವ ಬಸ್ ಹತ್ತಿ ಶೇಖರ್ ಇಲ್ಲಿಗೆ ಬಂದು ಬಿಟ್ಟ. ವಾಪಸ್ ಹೋಗಲು ಮನಸ್ಸಿರಲಿಲ್ಲ. ಹೊಟ್ಟೆ ತುಂಬಿಸಿಕೊಳ್ಳಲು ಭಿಕ್ಷೆ ಬೇಡಲು ಶುರು ಮಾಡಿದ. ಒಂದು ಕಾಲದಲ್ಲಿ 100 ಜನಕ್ಕೆ ಅಧಿಕಾರಿಯಾಗಿದ್ದ ಶೇಖರ್ ತನ್ನ ಕತೆ ಹೇಳಿ ಅತ್ತ. ಅಣ್ಣ, ಇಷ್ಟೆಲ್ಲ ಕಷ್ಟಪಟ್ಟ ನಮಗೊಂದು ಕಾಗದ ಬರೆಯಬಹುದಾಗಿತ್ತ ಅಂದಳು ಶಾರದಮ್ಮ ಅಳುತ್ತಾ. ನನ್ನ ಕೇಳಿದರೂ ನಾನು ಚಿಕಿತ್ಸೆ ಕೊಡಿಸುತ್ತಿದ್ದನಲ್ಲೋ ಶೇಖರ್ ಅಂದ ರವಿ ಬೇಸರದಿಂದ. ಹೆತ್ತ ಮಕ್ಕಳಿಗೆ ಕರುಣೆ ಇಲ್ಲದ ಮೇಲೆ ಹೊರಗಿನವರನ್ನು ಏನೆಂದು ಕೇಳಲಿ ರವಿ? ನನ್ನ ಮಕ್ಕಳನ್ನು ನೋಡಿದ ಮೇಲೆ ನನಗೆ ಮನುಷ್ಯತ್ವದ ಮೇಲೆಯೇ ನಂಬಿಕೆ ಹೊರಟು ಹೋಯಿತು. ಎಲ್ಲ ಸಂಬಂಧಗಳು ಕೇವಲ ದುಡ್ಡಿನ ಸಂಬಂಧಗಳು ಅಷ್ಟೇ ಅನಿಸಿತ್ತು ಅಂದ ಶೇಖರ್ ಅಳುತ್ತಾ. ನಿಜ ಕಣೋ, ಆದರೆ ಎಲ್ಲರೂ ಹಾಗೆ ಇರಲ್ಲ ಶೇಖರ್. ಒಂದು ಕಾಲದಲ್ಲಿ ನಿನಗೆ ಮಕ್ಕಳಿದ್ದಾರೆ ಅಂತ ನಾನು ಹೊಟ್ಟೆ ಕಿಚ್ಚು ಪಡ್ತಿದ್ದೆ. ಭಗವಂತ ನನಗೆ ಆ ಭಾಗ್ಯ ಕೊಡಲಿಲ್ಲ ಅಂತ
ಹೊಂದಿದ್ದೆ, ಆದರೆ ಇಂದು ಎಂದು ರವಿ ಕಣ್ಣು ಮುಚ್ಚಿಕೊಂಡ. ಇಲ್ಲ ರವಿ, ನಿಜ ಹೇಳಬೇಕೆಂದರೆ ನೀನೇ ಅದೃಷ್ಟವಂತ. ಈ ಕಾಲದಲ್ಲಿ ಮಕ್ಕಳಿಲ್ಲದವರೇ ಪುಣ್ಯವಂತರು ಅಂದ ಶೇಖರ್. ಮಕ್ಕಳನ್ನು ಹೆತ್ತು ಸಾಕಿ ಓದಿಸಿ ಮದುವೆ ಮಾಡಿ ಅವರ ಮಕ್ಕಳನ್ನು ನೋಡಿಕೊಂಡರೆ ಕೊನೆಗೆ ನಮಗೆ ಸಿಗುವುದು ಇದೇನಾ? ಎಲ್ಲ ಭ್ರಮೆ. ಮಕ್ಕಳಿಲ್ಲದಿದ್ದರೆ ಒಂದೇ ಒಂದು ಬೇಸರ ಇರುತ್ತೆ, ದೇವರನ್ನ ನೆನೆಯುತ್ತಾ ಬದುಕಬಹುದು. ಅಣ್ಣ, ನೀವು ನಮ್ಮ ಜೊತೆ ನಡೆಯಿರಿ, ನಿಮ್ಮನ್ನು ನಮ್ಮ ಕುಟುಂಬದವರಂತೆ ನೋಡ್ಕೊತೀವಿ. ನೀವು ಅಂದುಕೊಟ್ಟ ಆ ಮನೆಯೇ ಇಂದು ನಮಗೆ ಅನ್ನ ಹಾಕ್ತಾ ಇದೆ, ಮಕ್ಕಳಿಲ್ಲದ ಕೊರಗನ್ನು ಆ ಮನೆ ತೀರಿಸ್ತಾ ಇದೆ ಎಂದಳು ಶಾರದಮ್ಮ. ಯಾಕಮ್ಮ, ನಮ್ಮ ಮಧ್ಯೆ ಏನು ಸಂಬಂಧ ಇದೆ ಅಂತ ಬರಲಿ, ಹೆತ್ತವರೇ ಬೇಡ ಅಂದ ಮೇಲೆ ನೀವು ಎಷ್ಟು ದಿನ ನೋಡ್ಕೊತೀರಾ? ನಿಮಗೂ ಭಾರನೇ ಅಲ್ವಾ ಅಂದ ಶೇಖರ್. ಇಲ್ಲಿ ಈ ಮಂಜುನಾಥನ ಬೆಟ್ಟದಲ್ಲಿ ನೆಮ್ಮದಿಯಾಗಿ ಭಿಕ್ಷೆ ಬೇಡ್ಕೊಂಡಿರ್ತೀನಿ. ಇಷ್ಟು ದಿನ ಯಾರೂ ಗುರುತು ಹಿಡಿಯಲಿಲ್ಲ, ಇಂದು ನೀವು ಸಿಕ್ಕಿರಿ ಅಂದ ಶೇಖರ್. ಲೋ ಶೇಖರ್, ಒಂದು ಕಾಲದಲ್ಲಿ ನೀನು ಒಂದು ಫೋನ್ ಮಾಡಿದರೆ ಎಷ್ಟೋ ಜನ ಹೆದರುತ್ತಿದ್ದರು. ನಿನ್ನ ಸಹಾಯದಿಂದ ಎಷ್ಟೋ ಜನಕ್ಕೆ ಕೆಲಸ ಸಿಕ್ಕಿದೆ. ಅಂಥವನು ಇಂದು ಹೊಟ್ಟೆಗಾಗಿ ಗತಿಯಿಲ್ಲದೆ ಹೀಗಿರೋದಾ ಅಂತ ರವಿ ಧ್ವನಿ ಗದ್ಗದಿತವಾಗಿತ್ತು. ಅಣ್ಣ, ನೀವೇ ಅದೃಷ್ಟವಂತರು ಅಂದುಕೊಂಡಿದ್ದೆವು, ಆದರೆ ಅದು ಸುಳ್ಳು ಅಂತ ಇವತ್ತು ಗೊತ್ತಾಯಿತು ಎಂದು ಶಾರದಮ್ಮ ಕಣ್ಣೀರು ಹಾಕಿದಳು. ಎಲ್ಲ ಮಾಯಕಣಮ್ಮ, ದುಡ್ಡು ಶಕ್ತಿ ಇರುವವರಿಗೂ ಎಲ್ಲ ದೋಚಿಕೊಂಡರು. ಈಗ ನನ್ನ ಹತ್ತಿರ ಏನೂ ಇಲ್ಲ ಅಂದ ಶೇಖರ್. ಶೇಖರ್, ಆಗಿದ್ದು ಆಗಿ ಹೋಯಿತು, ಇನ್ಮೇಲೆ ಒಂಟಿಯಾಗಿ ಇರೋಣ ಬಾ ಅಂದ ರವಿ. ಇಲ್ಲೋ, ನನ್ನ ಹತ್ತಿರ ಈಗ ಒಂದು ಕಾಸು ಇಲ್ಲ, ಬದುಕೋಕೆ ದುಡ್ಡು ಬೇಕಲ್ವಾ? 2 ದಿನ ಆದ ಮೇಲೆ ನನ್ನನ್ನು ಕೀಳಾಗಿ ನೋಡಿದರೆ ಬೇಡ ಕಣೋ, ನಮ್ಮ ಗೆಳೆತನ ಒಂದು ಸಿಹಿ ನೆನಪಾಗಿರಲಿ ಅಂದ ಶೇಖರ್ ಹೆದರುತ್ತಾ. ಯಾಕಂಗ ಹೆದರ್ತೀರಾ ಅಣ್ಣ, ನಾವು ನಿಮ್ಮ ಹಾಗೆ ವಯಸ್ಸಾದವರೇ, ಯಾವಾಗ ಉದುರ್ತೀವೋ ಗೊತ್ತಿಲ್ಲ ಅಂದಳು ಶಾರದಮ್ಮ. ಇವತ್ತಿನ ಜಗತ್ತಿನಲ್ಲಿ ಮನುಷ್ಯ ಸಂಬಂಧಗಳು ಹಾಳಾಗ್ತಿವೆ ಶೇಖರ್. ನಾಗರಿಕತೆ ಬೆಳೆದ ಹಾಗೆ ಜನರ ಮಧ್ಯೆ ಪ್ರೀತಿ ಕಮ್ಮಿ ಆಗ್ತಿದೆ. ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ನೋಡಿ ನಮ್ಮವರು ಕೆಡುತ್ತಿದ್ದಾರೆ ಅಂದ ರವಿ ಆ ವೇಗದಿಂದ. ಹಳೆಯ ಜಂಟಿ ಕುಟುಂಬಗಳಿದ್ದಾಗ ಯಾರೂ ಅನಾಥರಾಗುತ್ತಿರಲಿಲ್ಲ, ಇದನ್ನು ಎಲ್ಲರೂ ಹಂಚಿಕೊಂಡು ತಿನ್ನುತ್ತಿದ್ದರು. ಈಗಿನ ಕುಟುಂಬ ಅಂದರೆ ಗಂಡ ಹೆಂಡತಿ ಮಕ್ಕಳು ಅಷ್ಟೇ. ಮಕ್ಕಳು ದೊಡ್ಡವರಾದ ಮೇಲೆ ಅವರ ದಾರಿ ಅವರದ್ದೇ. ಸುಖ ಅಂದರೆ ಕೇವಲ ದುಡ್ಡಿನಲ್ಲೇ ಇದೆ ಅಂತ ಮನುಷ್ಯನ ಭ್ರಮೆಯಲ್ಲಿದ್ದಾನೆ. ಮನುಷ್ಯನನ್ನು ಮನುಷ್ಯ ಪ್ರೀತಿಸುವುದರಲ್ಲಿ ಸಿಗೋ ಆನಂದ ದುಡ್ಡಿನಲ್ಲಿ ಸಿಗಲ್ಲ ಅನ್ನೋದನ್ನು ಮರೆತಿದ್ದಾನೆ ಅಂದಳು ಶಾರದಮ್ಮ ಜೀವನದ ಸಾರವನ್ನು ಹೇಳುತ್ತಾ. ಕ್ಷಮಿಸು ರವಿ, ನೀನು ಅಂದೇ ಹೇಳಿದ್ದೆ ಹೆತ್ತ ಮಕ್ಕಳು ಕೊನೆಗೆ ಕೈ ಬಿಡುತ್ತಾರೆ ಅಂತ. ನನ್ನ ಮಕ್ಕಳಿದ್ದಾರೆ ಅನ್ನೋ ಹಮ್ಮಿನಲ್ಲಿ ನಿನ್ನ ಮಾತನ್ನು ಕೇಳಲಿಲ್ಲ ಅಂದ ಶೇಖರ್. ನನ್ನ ರಕ್ತ ಹಂಚಿ ಹುಟ್ಟಿದವರೇ ಹೀಗಾಗ್ತಾರೆ ಅಂತ ನಾನು ಅಂದುಕೊಂಡಿರಲಿಲ್ಲ. ನನ್ನ ಮಕ್ಕಳನ್ನು ನೋಡಿ ನಾನು ಹೆಮ್ಮೆ ಪಡ್ತಾ ಇದ್ದೆ, ಅದಕ್ಕೆ ದೇವರು ನನಗೆ ಶಿಕ್ಷೆ ಕೊಟ್ಟಿದ್ದಾನೆ ಅಂತ ಶೇಖರ್. ಮತ್ತೆ ಅತ್ತ. ಲೋ ಶೇಖರ್, ಸಮಾಧಾನ ಮಾಡ್ಕೊ, ಮನಸ್ಸಿನಿಂದ ಬರಬೇಕು. ಇಂದಿನ ಸಮಾಜದಲ್ಲಿ ಕೇವಲ ಲಾಭ ನೋಡುವವರೇ ಜಾಸ್ತಿ ಆಗಿದ್ದಾರೆ. ಆದರೆ ನೀನು ನನಗೆ ನ್ಯಾಯವಾದ ಬೆಲೆಗೆ ಕೊಟ್ಟ ಮನೆ ನನಗೆ ಮಗನ ಹಾಗೆ ಅನ್ನ ಹಾಕ್ತಿದೆ. ಆ ಕೃತಜ್ಞತೆಯಿಂದಲಾದರೂ ನಾನು ನಿನಗೆ ಜೊತೆಯಾಗಿ ನಿಲ್ಲಬೇಕು ಅಲ್ವಾ ಅಂದ ರವಿ ಬೇಸರದಿಂದ. ನಾನು ಪಟ್ಟ ನೋವನ್ನು ನಾಳೆ ನನ್ನ ಮಕ್ಕಳು ಪಡ್ತಾರೆ, ಆಗ ಅವರಿಗೆ ಬುದ್ಧಿ ಬರುತ್ತದೆ ಅಂದ ಶೇಖರ್. ಇವತ್ತಿನ ಜನ ಬರೀ ಇಂದಿನ ದಿನದ ಬಗ್ಗೆ ಯೋಚನೆ ಮಾಡ್ತಾರೆ, ಅವರಿಗೆ ಗತಕಾಲವೂ ಬೇಡ ಭವಿಷ್ಯವೂ ಬೇಡ ಅಂದಳು ಶಾರದಮ್ಮ. ಶೇಖರ್ ತನ್ನ ಕೆನ್ನೆಗೆ ಹೊಡೆದುಕೊಳ್ಳುತ್ತಾ, ನನಗಿಂತ ಹೆಚ್ಚಾಗಿ ನೀವು ಜಗತ್ತನ್ನು ಅರ್ಥ ಮಾಡಿಕೊಂಡಿದ್ದೀರಾ, ನನ್ನನ್ನು ಕ್ಷಮಿಸಿಬಿಡಿ ಅಂದ. ಅದೇನು ಶೇಖರ್, ನಮ್ಮ ಮಧ್ಯೆ ಕ್ಷಮೆ? ಮನಸ್ಸು ಬಿಚ್ಚಿ ಮಾತನಾಡಿದ್ದೇ ಸಾಕು ಅಂದ ರವಿ ಶೇಖರ್ನನ್ನು ಸಮಾಧಾನ ಮಾಡುತ್ತಾ. ಆ ದಿನ ಆ ಮೂವರು ಒಟ್ಟಿಗೆ ಹಾಸನದ ಕಡೆ ಪ್ರಯಾಣ ಬೆಳೆಸಿದರು. ಒಬ್ಬರಿಗೊಬ್ಬರು ಹೆಗಲಾಗಿ ಜೀವನದ ಕೊನೆಯ ದಿನಗಳನ್ನು ನೆಮ್ಮದಿಯಿಂದ ಕಳೆಯಲು ಮುಂದಾದರು. ರಕ್ತ ಸಂಬಂಧಗಳಿಗಿಂತ ಮಿಗಿಲಾದ ಸ್ನೇಹದ ಬಾಂಧವ್ಯ ಅವರ ಕೈ ಹಿಡಿಯಿತು. ಲೋಕದಲ್ಲಿ ಏನೇ ಬದಲಾದರೂ ನಿಷ್ಕಲ್ಮಶವಾದ ಪ್ರೀತಿ ಮತ್ತು ಗೆಳೆತನ ಮಾತ್ರ ಎಂದಿಗೂ ಸುಳ್ಳಾಗುವುದಿಲ್ಲ ಎಂಬ ಸತ್ಯ ಇವರ ಬದುಕಿನ ಮೂಲಕ ಸಾಬೀತಾಯಿತು. ಕಷ್ಟದಲ್ಲಿ ಸ್ನೇಹಿತನನ್ನು ಮನೆಗೆ ಕರೆತಂದು ಆತನಿಗೆ ಹೊಸ ಜೀವನ ನೀಡಿದ ಆ ದಂಪತಿಗಳ ಮಾನವೀಯತೆ ಎಲ್ಲರಿಗೂ ಮಾದರಿಯಾಯಿತು. ಮಕ್ಕಳೇ ಎಲ್ಲವೂ ಎಂದು ನಂಬಿ ಮೋಸ ಹೋಗುವ ಈ ಜಗತ್ತಿನಲ್ಲಿ ನಿಜವಾದ ನೆಮ್ಮದಿ ಇರುವುದು ಪರಸ್ಪರ ಕಾಳಜಿ ಮತ್ತು ನಂಬಿಕೆಯಲ್ಲಿ ಮಾತ್ರ. ಶೇಖರ್ ಈಗ ಒಂಟಿಯಲ್ಲ, ಅವನಿಗೆ ರವಿ ಮತ್ತು ಶಾರದಮ್ಮನ ರೂಪದಲ್ಲಿ ಹೊಸದೊಂದು ಸುಂದರ ಕುಟುಂಬ ಸಿಕ್ಕಿತ್ತು. ಬದುಕಿನ ಸಂಜೆಯ ಪಯಣ ಈ ಮೂವರಿಗೂ ಹಸನಾಗಿತ್ತು. ಒಬ್ಬರನ್ನೊಬ್ಬರು ನಂಬಿ ಪ್ರೀತಿಸುತ್ತಾ ಸಾಗುವ ಇವರ ಜೀವನದ ಹಾದಿ ಎಂದಿಗೂ ಮರೆಯಲಾಗದ ಒಂದು ಮಧುರ ಬಾಂಧವ್ಯವಾಗಿ ಉಳಿಯಿತು. ಕತೆ ಇಲ್ಲಿಗೆ ಮುಗಿಯಿತು. ಧನ್ಯವಾದಗಳು. ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ತಿಳಿಸಿ. ಜೊತೆಗೆ ಮರೆಯದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಕನ್ನಡತಿಯನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು. ಮತ್ತೆ ಮುಂದಿನ ಕಥೆಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ.